ಯವ್ವಾ ಬೇವ್ವಾ ಬಾರ. ಯಾಕೆ ಬಾಕಲ ಮುಂದೆ ನಿಂತ್ಕೊಂಡು ಕರೆಯಕತ್ತಿಯಲ್ಲ? ಬಾ ಒಳಗ್ ಬಾ. ರಮಣಿ ಬರ್ಲಿಲ್ಲನೇ? ಇಲ್ಬೇ, ಆಕಿ ಬರ್ಲಿಲ್ಲ. ಆಕಿ ಅವ್ರ ಅಕ್ಕಿದ್ಲಲ್ಲ ರಾಧಾ ಅಂತಂದು. ಹಾ, ಅದೇನ ಹುಡುಗಿದು ಮದ್ವಿದೇನೋ ಪ್ರಾಬ್ಲಮ್ ಆಗೈತೆ ಅಂದ್ರಲ್ಲ. ಆಕಿದು ಏನೋ ಸಡನ್ ಆಗಿ ಮದುವೆ ಫಿಕ್ಸ್ ಆಗೈತಂತ. ಅದಕ್ಕೆ ನಾ ಬರಲ್ರಿ, ನೀವೇನು ಕರೆಯಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನೀವು ಅತ್ತಿಯರು ಆಮೇಲೆ ಶೋಭಾ ಅತ್ತಿಯಮ್ಮ ಮತ್ತು ರೇಖಾ ಅತ್ತಿಯಮ್ಮ ಮಾವರು ಎಲ್ಲರೂ ಬಂದ್ಬಿಡ್ರಿ ಮದ್ವಿಗೆ, ಸಂಕ್ಷಿಪ್ತ ಮಾಡಕ್ ಹತ್ತೀವಿ ಅಂತ ಅಂದ್ಲು. ಹೌದನ? ಚಲೋ ಆತ್ ಬಿಡು, ಚಲೋ ಆತ. ಒಟ್ಟು ಹೆಂಗ ಚಲೋ ಆತ. ಒಟ್ಟು ಆ ಹುಡುಗಿ ಮದುವೆ ಆಕತ್ತಲ್ಲ, ಅದ ಖುಷಿ ವಿಚಾರ. ಆತ್ ತೋರಿ, ಹೋಯ್ ಬರೋಣಂತ. ಹೌದನ? ಚಲೋ ಆತ್ ಬಿಡು, ಚಲೋ ಆತ. ಅಣ್ಣ, ಅಲ್ಲೇ ಆಕಿ ಕೆಲಸ ಮಾಡ್ತಿದ್ದಿದ್ದು ಆಫೀಸ್ನೇತ ಅಂತ. ನಮ್ಗೆ ಯಾರಿಗೂ ಏನು ಹೇಳ ಇಲ್ಲ ನೋಡು ಕಳ್ಳಿ. ಇಲ್ಲ ಅತ್ತಿಗೆಮ್ಮ, ಅದು ಆಕಿಗೂ ಗೊತ್ತಿದ್ದಿದ್ದಿಲ್ಲ. ಆಕಿ ಸುಮ್ಮನೆ ಈಗ ಒಂದು 4 ದಿನ ಇದ್ದು ಬರೋಣ ಅಂತ ಹೋಗಿದ್ಲಲ್ಲ, ಮತ್ತು ಸಡನ್ ಆಗಿ ಫಿಕ್ಸ್ ಮಾಡಿದ್ರಂತ. ಅದಕ್ಕೆ ಎಲ್ಲ ನಿಂತ ಕಾಲ ಮೇಲೆ ಹಾಕತೈತಿ. ಮತ್ತಿನ್ನು ಮುಂದಿನ ತಿಂಗಳು ಮದುವಿಲ್ಲಲ್ಲ, ಅದಕ್ಕೆ ಮಾಡಿ ಮುಗಿಸ್ಬಿಡ್ತಾರಂತ. ಅಯ್ಯ, ಚಲೋ ಆತ್ ನೋಡು. ನಾವು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಳಕತ್ತಿದ್ವಿ. ಅಷ್ಟ್ರಾಗನ ಈ ಸುದ್ದಿ ಬಂದಿದ್ದು ಚಲೋ ಆಯ್ತು. ಮದುವೆ ಮುಗಿಸ್ಕೊಂಡು ಹೋಗಕ್ಕೆ ನಮಗೂ ಅನುಕೂಲ ಆಗತ್ತೆ. ಇಲ್ಲ ಮತ್ತೆ ಹೋಗಿ ಮತ್ತೆ ಬರೋದಾಕಿತ್ತ. ಅಲ್ಲವಾ ರೇಖಾ, ನಾನು ಬೇಕಾರೆ ಮಾತಾಡ್ತೀನಿ ನಿನ್ನ ಗಂಡನ ಹತ್ರ. ಬೇಡ, ಯಾರೆಲ್ಲೂ ಹೋಗೋದು ಬೇಡ, ನಮ್ದ ಜಗ್ಗಾಸ್ತಿ ಐತಿ. ಈಗೇನು ಎಲ್ಲರೂ ನಾವು ಚಲೋನ ಅದೀವಲ್ಲ, ಎದಕ್ಕೆ ಹೋಗ್ಬೇಕಂತೀರಿ? ಆಮೇಲೆ ನಿಮ್ಮ ಹೆಸರಿಗೆ ಏನು ಬರಬೇಕು ಅದನ್ನ ಕೊಟ್ಟು ಬಿಟ್ಟಿವಿ. ಒಂದ ಮನೆಯಾಗ ಈಗ ಎಷ್ಟು ಚಂದ ನಗ್ನಗ್ತಾ ಇದೀವಿ. ಮತ್ತ್ಯಾಕವ ನೀನು ನಿನ್ನ ಗಂಡ ಹೋಗ್ಬೇಕು? ಬೇಡವಾ? ಹೇಳಲೇ ಶಂಕರಿ ನಿನ್ನ ಸೊಸಿಗೆ, ನೀ ಹೇಳಿದ್ರೆ ಕೇಳ್ತಾ ನೋಡು. ಹೌದಾ ರೇಖಾ, ನಾವೀಗೆಲ್ಲರೂ ಒಂದ ಮನೆಯಾಗ ಎಷ್ಟು ಚಲೋ ಅದೀವಲ್ಲ, ಇಷ್ಟು ಆಸ್ತಿಯರ ಏನು ಮಾಡ್ಲಿ ಹೇಳ ನಾನು? ನನಗಿರವು 2 ಮುತ್ತಂತವು ಮುದ್ದಾದ ಗಂಡು ಮಕ್ಳು, ಒಬ್ಬೇಕೆ ಅದಾಳ. ಹೌದಲ್ಲ? ಲೋ ಪ್ರವೀಣ, ಶೀಲವನ ಗಂಡು ಬರ್ತೀನಿ ಅಂತ ಫೋನ್ ಮಾಡಿದ್ರು. ಹುಡುಗರ್ದು ಸಾಲ್ ಸೂಟಿ ಐತಲ್ಲ, ಅದಕ್ಕೆ ಒಂದು 8 ದಿನ ಇದ್ದು ಹೋಗಿವಿ ಅಂತ, ಇದ್ದು ಹೋಗ್ಬರ್ರಿ ಅಂತ ನಾನು ಕರೆದಿದ್ದೆ. ಆತ ಇದ್ದು ಹೋಗಿ ಬರ್ತೀನಿ ಅಂತಿದ್ರು. ಒಂದಿಟ್ಟು ಕಳಿಸ್ಲಾ? ಯಾವ್ದಾರ ಕಾರ್ ಇದ್ರಾಗ ಬರ್ತಾ ಅಂತ ರೈಲ್ವೆದಾಗ. ಯಾರನ್ನಾರ ಯಾಕೆ ಕಳಿಸ್ಲೇವ? ನಾನು ಹೋಗಿ ಕರ್ಕೊಂಬರ್ತೀನಿ. ಅಪರೂಪಕ್ಕೆ ಬರ್ತಾಳ ಅಂತಂಗಿ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ? ಲಾ, ಈ ಸರಿ 10ನೇ ಕ್ಲಾಸ್ ಎಕ್ಸಾಮ್ನ ಪಾಸ್ ಆಗ್ಯಾಳ ನಿನ್ ತಂಗಿ. ಅದ ವಿಷಯನ ಹೇಳ್ಬೇಕಂದ್ ನೋಡ್ ನಾನು. ಯವ್ವಾ, ಏನ್ ಹೇಳಕತ್ತಿ ನೀನು? ಶೀಲಾ 10ನೇ ಕ್ಲಾಸ್ ಪರೀಕ್ಷೆ ಬರ್ತಿದ್ಲಾ? ಹೂನಪ್ಪ, ನಾವೆಲ್ಲರೂ ಬೈತಿದ್ವಲ್ಲ, ಎದಿಸಿಳಿದ್ರು 3 ಅಕ್ಷರ ಇಲ್ಲ 3 ಅಕ್ಷರ ಇಲ್ಲ ಅಂತಂದು. ಅದನ್ನ ಭಾಳ ಮನ್ಸಿಗೆ ತಗೊಂಡು ಈಗ ಓದಿ SSLC ಪಾಸ್ ಆದ್ಲು. ಕೊನೆಗೂ ಚಲೋ ಆತಲ್ವೇ? ಬರ್ಲಿ, ಹಂಗಂದ್ರೆ ಬರ್ಲಿ. ನೀನವ ರೇಖಾ, ನೋಡವ, ಎಲ್ಲರೂ ಕೂಡು ಕುಟುಂಬ ಚಲೋ ಐತಿ. ಮೊದ್ಲಂತರೂ ನಾ ಎಲ್ಲರ ಜೊತೆಗೂ ಜಗಳ ಮಾಡಿ ಯಾಕೆ ಬರ್ತಾರ ನಂಗೆ ಹಾಕಿತ್ತು. ನೀ ಹೊಕ್ಕಿನಂತ ಅಂದಾಗಿದ್ದಾನ ನನ್ನ ಮನಸ್ಸಿಗೆ ಸಮಾಧಾನ ಆಗವಲ್ದವ ರೇಖಾ. ಹೋಗ್ಬೇಡವ, ಪುಣ್ಯ ಬರುತ್ತೆ. ಹುಡುಗರು ಈಗ ಹೊಂದ್ಕೊಂಡವು, ಎಲ್ಲ ಬೇಷ್ ಐತಿ. ಈಗೇನು ಕೊಪ್ಪಳದ ಜಗ್ ಸಾಲದವು, ಕವು ಚಲೋ ಸಾಲಿನೋದವು ಎಲ್ಲ ಅದಾವು. ನೀನೇನು ಕೆಲಸ ಮಾಡೋದು ಬೇಡ, ಏನಿಲ್ಲ, ನಮ್ದ ನೋಡು. ಏನು ಬೇಡ ಇವ? ಆದ್ ಬಿಡ್ರಿ ಅತ್ತಿಯರ, ಯಾಕೆ ಅಷ್ಟು ಕೇಳ್ಕೊತೀರಿ? ನೀವೆಲ್ಲರೂ ಇಷ್ಟು ಹೇಳ ಮುಂದೆ ಪ್ರೀತಿಯಿಂದ ನಾನು ಹೋದ್ರೆ ನನಗೆ ಚಲೋ ಅನ್ಸಲ್ತವ್ರಿ. ಇರ್ತೀವಿ ನಾಡ್ರಿ ಅತ್ತಿಯರ, ಇರ್ತೀವ್ರಿ, ಇಲ್ಲೇ ಇರ್ತೀವಿ. ಅಕ್ಕವ, ಭಾಳ ಖುಷಿ ಆಯ್ತು ನೀ ಹೇಳಿದ್ ಕೇಳಿ. ಹೂನವ, ಇನ್ನೇನು ಅಕ್ಕಿದೊಂದು ಸೀರೆ ಕಾಣ ಮಾಡಿದ್ವಿ ಅಂದ್ರಂತೂ ಆರಾಮ್. ಇನ್ನು ನಮ್ಮ ಮನೆಗೆ ಒಂದು ಪುಟ್ಟದೊಂದು ಪಾಪ ಬರುತ್ತಾ, ಎಲ್ಲರೂ ಆರಾಮಾಗಿದ್ರಾತ. ಏನಂತೀರಿ ಅತ್ತಿಯರ? ಹೂನವ, ಹಂಗ ಅಲ್ತವ್ರಿ. ರಮಣಿಯವ್ರ ಕುಟುಂಬ ಎಲ್ಲ ಇವಾಗ ಸಂತೋಷದಿಂದ ಐತಿ. ಹಾಗಾಗಿ ಇನ್ಮೇಲೆ ರಮಣಿ ಕತಿ ಬರಲ್ಲ. ನಾನು ಈ ಕತಿನ ಮುಗಿಸ್ಬೇಕು ಅಂತ ಮಾಡೀನಿ. ಅಂದರೆ ಸಗದಕ್ಕನ ಸಂಸಾರದ ಕತಿನ ಪೂರ ಮುಗಿಸ್ಬೇಕು ಅಂತ ಅಂದ್ಕೊಂಡೀನಿ. ಒಂದೊಂದೇ ಸಂಸಾರನೆಲ್ಲ ಸರಿ ಮಾಡಿಕೊಂಡು ಮುಗಿಸ್ಬಿಡ್ತೀನಿ. ಅದು ಯಾವಾಗ ಮುಗಿತೈತಿ ಗೊತ್ತಿಲ್ಲ. ರೀ ರೀ, ಯಾಕವ ಗೀತಾ, ಏನಾಯ್ತು? ಯಾಕೆ ಹೇಳಕತ್ತಿದೆ? ಯಾಕ ಹುಟ್ಟು ನೋಕತ್ತೇನ? ಹೆರಿಗೆ ನೋವನ? ಹೋರಿ ಎತ್ತೀರ, ಸೊಂಟು ಭಾಳ ನೋಯಕತ್ತೈತಿ. ಹಂಗ ಯಾಕ ನೋವು ಎದ್ದಿದ್ವು ರಾತ್ರಿಯಿಂದನೇ ಅನ್ನಿಸ್ತಿತ್ತು. ಅಯ್ಯ ಹುಡುಗಿ, ನೀನೇನ? ಆತ್ ಬಿಡ, ಚಲೋ ಆತ. ಇನ್ನೂ ಇವ ಆಫೀಸಿಗೆ ಹೋಗಿಲ್ಲ, ಮನ್ಯಾಗ ಅದಾನ. ಬಡ ಬಡ ದವಾಖಾನಿಗೆ ಹೋಗ್ಬಿಡಣಂತವ್ರಿ. ಸಂಗೀತವಾ, ಹುಡುಗ ಮಕ್ಕೊಂಡನ? ಹ್ಞೂ ರೀ ಅತ್ತಿಯರ, ಮಕ್ಕೊಂಡನ್ರಿ. ಯಾಕ್ರಿ? ಇವತ್ತು ಯಾಕ ಸಿಳ್ಳಿಗಾಳ ಒಂದೈತಿ, ತಲೆ ಕಟ್ಕೋಬಾರ್ದನವ. ನೀನು ಮಾಡೋದ್ರಿಂದ ಹುಡುಗಗೆ ತ್ರಾಸು. ಹೋಗೋಗಿ ತಲೆ ಕಟ್ಕೋ. ಯಾಕ ಗೀತಾಗ ಸೊಂಟ ನೋಯಕತ್ತಂತ, ಅದಕ್ಕೆ ಆಕಿನ ಕರ್ಕೊಂಡು ದವಾಖಾನಿಗೆ ಹೋಗಿ ನಾನು. ನೀನು ಹುಡುಗ ಮನ್ಯಾಗ ಜಾಕ್ ನೋಡವ. ಏನ ಗೀತಾ? ಅಯ್ಯಯ್ಯ, ಬಾ ಬಡ ಬಾ, ಕಾರ್ ತಂದಿನಿ, ಅವನು ಬಂದಾಳ, ಬಾ. ಏನಾಗಲ್ಲಪ್ಪ, ಏನಾಗಲ್ಲ, ಟೆನ್ಷನ್ ಆಗ್ಬೇಡ. ಆಗ್ಲೇ ನೀನು ಫೋನ್ ಮಾಡಿ ಹೇಳ್ಬಿಟ್ಟಾಳನ? ಹೂರಿ ಅತ್ತಿಯರ, ಅವ್ವ ನಾನು ಇಬ್ರು ಬಂದೀವಿ. ಆತ, ಅವತ್ತು ಕಾರ್ ತಂದಾನಂತ. ಕುಂದ್ರ, ಒಂದಿವ್ಸ ಬಟ್ಟಿ ಪಟ್ಟಿ ಇಟ್ಕೊಂಡು ಏನೋ ರೆಡಿ ಐತೆ. ನಿನ್ನ ಚೀಲ ಹೆರಿಗಿದ?
ಹುಡಿ ಎತ್ತಾರ ರೆಡಿ ಐತ್ರಿ ತಗೊಂಡ್ ಹೋಗೋದಷ್ಟೇ ರೀ ಇವ್ರಿಗೆ ಹೇಳಿನಿ ಎಲ್ಲಿ ಐತಂತ ಹೇಳಿ. ಓ ರಮೇಶ ರಮೇಶ ಕೆಲ್ಸಕ್ಕೆ ಹೋದ್ ಆಗ್ಲೇ ಸುರೇಶ. ಹ್ಞೂನ್ರಿ ಅತ್ತೀರ ಮತ್ತೆ ಅವ್ರ ಮನೆ 8ಕ್ಕೆ ಬಿಡ್ಬೇಕಲ್ರಿ. ಅವ್ರದ್ದು ಗಾಡಿ ಬರುತ್ತ್ರಿ ಮನೆವರೆಗೂ ಕರ್ಕೊಂಡು ಹೋಗಕ್ಕೆ. ಅವ್ರು 8ಕ್ಕೆ ಹೋಗ್ಬಿಟ್ಟಾರ್ರಿ. ಫೋನ್ ಮಾಡಿ ಹೇಳ ನಿಮ್ಮ ಮಾವನ ಮನೆಯಾಗಿಲ್ಲ, ನಾನು ನಾಗರಾಜ ಮತ್ತು ರಮೇಶ ಗೀತಾ ಹೋಗಿರ್ತೀವಿ. ಏನ ಗೀತಾ ಬರ್ರಿ ಬರ್ರಿ ಬೀಗ್ರ ಬರ್ರಿ. ಅದ ರೀ ಫೋನ್ ಮಾಡಿ ಹಿಂಗವ ಒಟ್ಟ ರಾತ್ರಿಯಿಂದನ ಸಮಾಧಾನ ಇಲ್ಲ ಅನ್ಲ, ಹಂಗಂದ್ರೆ ಬರ್ತೀವಿ ತಡಿಯವ ಅಂತ ನಾವು ಬಂದ ಬಿಟ್ಟಿವಿ ನೋಡ್ರಿ. ಸುಳ್ಳಾಗಾಬ್ರೆ ಕಳ್ರಿ ಈಕಿ. ಆತೋರಿ ಹೋಗೇ ಬಿಡೋಣಂತ. ಏನಾತ್ವಿ? ಯಾಕ ಗೀತಾ ಏನಾತ? ಅತ್ತಿಯರ ನಾಗರಾಜ ಯಾವಾಗ ಬಂದ್ರಿ? ಏನಿಲ್ಲಪ್ಪ ನಾವು ಎಲ್ಲ ಈಗ ಬಂದೀವಿ. ಆಕಿಗೇನ ಮತ್ತೆ ಸೊಂಟ ನೇಯಕತ್ತಂತ ಹಂಗ ಹೋಗ್ಬಿಡಂ ಬರ್ರಿ. ನಾನು ನಂದ ಕಾರ ತಂದ್ಬಿಟ್ಟಿನ್ರಿ ಮಾವರ. ಒಂದು 4 ಮಂದಿಗಂಕ್ರ ಆಗತ್ರಿ. ಮತ್ತು ನೀವು ಬೈಕ್ ತೊಗೊಂಡು ಬಂದ್ಬಿಡ್ತೀರ ನೀಯಿಂದ? ಹ್ಞೂ ಆತು ತಂದಬಿಟ್ಟು ಏನು ಚಲೋ ಆತು ಬಿಡು. ಭಾಳ ಆಗತ್ತೇನ ಗೀತಾ ಹೊಟ್ಟಿ? ಅಯ್ಯೋ ನಂಗೆ ಸಮಾಧಾನ ಇಲ್ರಿ, ನನ್ ಬಿಟ್ಬಿಡ್ರಿ, ಹೋಗನ್ ನಡೀರಿ ಮೊದ್ಲು ದವಾಖಾನಿಗೆ. ಆತಳವ ಸಮಾಧಾನ ಮಾಡ್ಕೊ ನಡ್ರಿ ನೀವು ಮುಂದೆ ನಡ್ರಿ. ನಾ ಎಲ್ಲ ಬಟ್ಟಿಗೆ ಚೀಲ ತೊಗೊಂಡು ಅಷ್ಟು ಬ್ಯಾಗ್ ತಗೊಂಡು ಹಾಕಿದ್ದು ಇಟ್ಕೊಂಬರ್ತೀನಿ. 2 ತಟ್ಟಿ ಲೋಟ ಸ್ಪೂನು ಏನೇನು ಬೇಕೆಲ್ಲ ತೊಗೊಂಡು ಬರ್ತೀನಿ. ನೀವು ಮುಂದೆ ನಡ್ರಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ, ನೀವು 3 ಮಂದಿ ಮುಂದೆ ಹೋಗ್ರ, ಮತ್ತು ನಾನು ಇವಾಗ ಗಾಡಿ ಮೇಲೆ ಬರ್ತೀವಿ ಅಷ್ಟು ಮಾಡ್ಬಿಡ್ರಿ. ಮತ್ತೆಲ್ಲ ಅವಸರದಾಗ ಏನ್ರ ಬಿಟ್ಟು ಹೋದ್ರೆ ಹಲಮಲ ಅದಕ್ಕೆ. ಆತವ್ರಿ ಹಂಗ ಮಾಡ್ತೀವಿ. ಮತ್ತು ಸಂಗೀತ ಅವನ ಹತ್ರ ಯಾರು ಅದಾರ ಇಲ್ರಿ? ಅದು ಇನ್ನು ಸಣ್ಣದೈತಿ ಕಳಲ್ಲ. ಇಲ್ಲಿಲ್ರಿ ಅವ್ರವ್ವರ್ ಅದಾರ್ರಿ. ಅವ್ರವ್ವರ ಬಂದಾರ, ಅವ್ರು ಇರ್ತಾರ್ರಿ ಮನ್ಯಾಗ. ಹೌದಾ ಚಲೋ ಆತ್ ಬಿಡ್ರಿ ಅಕ್ಕಾರ. ಹಂಗಂದ್ರೆ ನಮ್ಮ ಮುಂದೆ ಹೋಗಿರ್ತೀವಿ. ಬಾಯ್ ಒಮ್ಮೆಲೆ ಬಾ ಗೀತಾ ಹೋಗನ್ ಬರ್ರಿ. ಮಾವರ ನೀವು ಹಂಗಂದ್ರೆ ಲಘು ಬಂದ್ಬಿಡ್ರಿ. ಆತಾಳ ನಾವು ಬರ್ತೀವಿ. ನೀವು ಮೆಲ್ಕ್ ನೋಡ್ರಿ, ಹುಷಾರಾಗಿ ಹೊಡಿ ಗಾಡಿ. ಏನು ಹುಷಾರ್ಲೆ ಹೋಗು. ಹ್ಞೂ ರೀ ಮಾವರ ಆತ್ರಿ. ಅತ್ತಿಯರ ಮತ್ತು ದೇವ್ರಿಗೆ ದೀಪ ಹಚ್ಚಿ ನೀವು ಎಲ್ಲ ಸಾಮಾನು ತೊಗೊಂಡು ಹೋಗ್ತೀರ ನೋಡ್ರಿ. ಆಕಿಗೆ ಹೇಳ್ಬೇಕಂದೆ ಮತ್ತೆ ಆಕಿ ಸಮಾಧಾನ ಇಲ್ಲಲ್ರಿ. ಮತ್ತು ಹಾಗೆ ಆಕೆ ಹಂಗೆ ಹೋದ್ಲ, ದೇವ್ರಿಗೆ ಕೈ ಮುಗಿದ್ಲ ಇಲ್ಲ. ಅಯ್ಯ ನಂಗೆ ಹೇಳಕ್ಕೆ ನೆನಪಾಗಿಲ್ಲ. ಅಲ್ಲ ಆಕಿಗೆ ಒಂದಿಟ್ಟು ಫೋನ್ ಮಾಡ್ಲಾ, ಅಲ್ಲಿ ಇದ್ರಾಗ ಮಾಮಮ್ಮನ ಗುಡಿಗೆ ಒಂದಿಟ್ಟು ನಿಂದ್ರಿಸಿ ಕೈ ಮುಗಿದು ಹೋಗಂತ ಹೇಳಕ್ಕಿಗೆ. ಹ್ಞೂ ಆತಾಳವ, ನಾ ಹೇಳ್ತೀನಿ, ನೀನು ಬಟ್ಟೆ ತೊಗೊಂಬ ಹೋಗು, ನಾ ಫೋನ್ ಮಾಡ್ತೀನಿ ಆಕಿಗೆ. ಸರಿ ಹೋಗಿ ಹೇಳು, ಮತ್ತೆ ಅಲ್ದೂ ದಾಟಿಗಿಟ್ಯಾರ. ರೆಡಿ ಆಗಿ ನಾ ಹೇಳ್ತೀನಿ. ನೀನು ಹುಷಾರು ನೋಡವ. ಏನು ಹುಡುಗ ಸಾಣದೈತಿ ಅಂತಿಂತಾರೆ, ಯಾರ ಬಂದ್ರಂದ್ರ ಕೊಡಕ್ಕೆ ಯಾರ ಕೈಯಾಗ ಕೊಡಕ್ಕೆ ಹೋಗ್ಬೇಡ. ಮೊದ್ಲ ಕೆಮ್ಮು ತೊಗಲಿಂದೈತಿ ನಮಗ ಹೇಳಿ ನೋಡು. ಗಂಡೊಂದು ಹುಟ್ಟೈತೆ ಅದ್ರಾಗ ಬೇಡವ, ಯಾರ ಕೈಯಾಗ ಕೊಡ್ಬೇಡ. ಆಮೇಲೆ ಅವರಿಬ್ರು ಕೆಲಸದಾರ ಬರ್ತಾರೆ ನೋಡು, ಅವ್ರ ಕಡೆನೂ ಒಂದು ಸ್ವಲ್ಪ ಕಣ್ಣು ಹಾಯಿಸು, ಮಕ್ಕೋಬೇಡ. ಏನು ನಿನ್ನ ಮಗ ಮಕ್ಕೊಂಡ ನೀನು ಮಕ್ಕೊಳೋದು ಅದನ್ನು ಮಾಡಬೇಡ. ನಿಮ್ಮ ಅವ್ವರ್ಗಾರ ಹೇಳಿರು, ಕೈ ಪೈ ಯಾರು ಸುದ್ದಿರ್ತಾವೋ ಸುದ್ದಿರೋದಿಲ್ಲ ಹೆಂಗೆ ನಂಬೋದು. ನಮ್ಮ ಹುಷಾರ್ದ ನಾವಿರೋದು. ಸಣ್ಣ ಕಳಲೈತಿ ಹಿಂಗೆ ಬಿಟ್ಬಿಟ್ಟು ಒಂದು ಎಲ್ಲೂ ನಿಂದ್ರಬೇಡ. ಏನು ನಾನೆಲ್ಲ ನಿಮ್ಮ ಅವಾಗ ಫೋನ್ ಮಾಡಿಸ್ತೇನೆ. ರಮೇಶನ ಕೈಯಾಗಲ್ಲ ಇಲ್ಲ ಸುರೇಶನ ಕೈಯಲ್ಲಾರ. ಸುರೇಶನ್ ನೀನು ಬರಕ್ಕೆ ಹೋಗ್ಬೇಡ ಅಂತ ಹೇಳು. ಹೆರಿಗೆ ಆದ್ಮ್ಯಾಗ ಎಲ್ಲ ಕರ್ಕೊಂಡು ನಾವು ಬರ್ತೀವಿ ಇಲ್ಲಿಗೆ. ಏನು ಹ್ಞೂ ರೀ ಅತ್ತೀರ ಆತಾಳ್ರಿ, ಮನೆ ಮುಂದೆ ಇರ್ತೀನಿ, ಕೂಸು ಹತ್ರನೇ ಇರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾಳೆ ನಿನ್ನ ಗಂಡಗ ರಜಾ ಹಾಕಿ ಮನೆಯಾಗಿರಂತಾನೆ ಹೇಳು. ಆಕಿ ನೋಡಿದ್ರ ಇವತ್ತೇ ಹೆರಿಗೆ ಆಗತ್ತೆ ಅನ್ಸತ್ತೆ. ಆಕಿ ನಿನ್ನೆ ಬಂದವು ನೋವು ಕಾಣಿಸ್ಕೊಂಡವು ಹೇಳಿಲ್ಲ, ಆಕಿ ತಡ್ಕೊಂಡಾಳ. ಈಗ ತೀರಾ ಅಂದ್ಮ್ಯಾಗ ಹೇಳಕತ್ತಾಳ. ಮತ್ತು ನಾಳೆ ಹೆರಿಗೆ ಆಗಂಗೈತಿ, ನಾಳೆ ನಿನ್ನ ಗಂಡಗ ರಜಾನ ಹಾಕನ್ನ. ಏನು ಇವತ್ತೇ ಹೆರಿಗೆ ಆಗತ್ತಾ ನಾಳೆ ಹೆರಿಗೆ ಆಗತ್ತಾ ನೋಡುನು. ಏನು ಫೋನ್ ಮಾಡ ಅವಂಗೂ. ಹ್ಞೂ ರೀ ಅತ್ತೀರ ಆತಾಳ್ರಿ. ಪುಟ್ಟ ಖುಷಾರಿ ಅದಂತ್ರ ಒಟ್ಟ ನಿಂತಲ್ಲಿ ನೋಡು. ಏನು ಹ್ಞೂ ರೀ ಅತ್ತೀರ, ನೀವು ಮುಂದೆ ಕರೆ ಹೋಗ್ರಿ. ಹೊಕ್ಕಿನ ಬಿಡ್ಲೆ ನೀನೇನು, ನಿನಗೆ ಸಣ್ಣ ಕಳಲು ನನ್ನ ಮಮ್ಮಗೆ ಇರ್ಲಿಲ್ಲ ಅಂತಿದ್ರೆ ನಾನು ಯಾಕೆ ಇಷ್ಟಕ್ಕೊಂದು ನೀನು ಬುದ್ಧಿ ಹೇಳ್ತಿದ್ದೆ. ನೀ ಎಲ್ಲ ಸುದ್ದುಳಾಕಿಗಿದ್ರೆ ನಾ ತಲೆ ಕೇಸಂತಿದ್ದಿಲ್ಲ. ನೀನು ಗೊತ್ತಲ್ಲ ನಿಂದು ಹಣೆ ಬರ. ನೀ ಮೊಬೈಲ್ ಹೊಡ್ಕೊಂಡು ಕುಂತಿ ಅಂದ್ರೆ ಏನಮ್ಮ ಹೇಳಿ ನಾನು. ಅದಕ್ಕೆ ಹುಷಾರು ಮನೆ ಕಡೆಗೆ. ಹ್ಞೂ ರೀ ನೀವು ಕೈ ಚೀಲ ಅವು ಏನೇನು ಅಂದ್ರಲ್ಲ ತಗೋರಿ. ಏನ್ರಿ ಕೊಳ್ಳೆ ಅಂದ್ರಿ? ಏನು ಬೇಡ ಹೇಳು, ಏನು ಬೇಡ ನಂದ್ರೆ ಏನು ಕೆಲಸ ಬಕ್ಷಿ ಏನಿಲ್ಲ, ಎಲ್ಲದಕ್ಕೂ ಕೆಲಸದಾರ ಅದಾರ. ಒಂದಿಟ್ಟು ನಿನ್ನ ಮಗ ಬಂದಿಟ್ಟು ಎರೆ ಅದಕ್ಕೆ ಅದೊಂದು ಕೆಲಸ ಮಾಡ್ತಿದ್ದೆ, ಅದಕ್ಕೂ ಈಗ ನಿಮ್ಮವ್ವ ಬಂದಾಳ. ಮತ್ತು ಇನ್ನೇನೈತಿ ಎಲ್ಲೋಗ್ಯಾರ ನಿಮ್ಮವ್ವರು? ಅವರು ಇವಂಗ ಒಂದಿವ್ಸ ದುಪ್ಟಿನಾರ ಹೊಲಿತೀನಿ ಅಂತಂದು ಕುಂತಿದ್ದರಿ ದುಪ್ಟಿ ಹೊಲ್ಯಾಕ. ಹೌದಾ ಆತು ಹೇಳ್ಬಿಡು. ಯವ್ವ ಮ್ಯಾಗದಾರ ನಾವು ರೂಮ್ನಾಗ. ಹ್ಞೂ ರೀ ಮ್ಯಾಗನ ಕೊನೆ ಕುಂತಾರ, ಹೇಳ್ತೀನಿ ನೋಡ್ರಿ. ಪಾಪ ಹೆಂಗ ಒಂದು ಗಂಡ ಹೆಣ್ಣ ಒಂದು ಕೂಸು ಅಂತ ಆತಂದ್ರೆ ಭಾಳ ಚಲೋ ಆಗತ್ತೆ ಪಾಪ. ಒಳ್ಳೆ ಮನುಷ್ಯರಿಗೆ ಒಳ್ಳೇದಾಗ್ಬೇಕು ದೇವ್ರೆ, ಕೆಟ್ಟದ್ದೇನೂ ಆಗಬಾರ್ದು.